ಈ ಕೇಂದ್ರ ಸರ್ಕಾರದ ಹೊಡೆತದಲ್ಲೂ ಇಷ್ಟನ್ನ ಇಟ್ಟಿದ್ದಾರೆ. ಅದರಲ್ಲಿ ನನಗೆ ಪ್ರಿಯವಾದಂಥದ್ದು ಒಂದು ಏನು, KPSC ಶಾಲೆಗಳು ಯಾತಕ್ಕೆ ಬೇಕು? ಉಳ್ಳುವವರು ಶಿವಾಲಯ ಕಟ್ಟುವರಯ್ಯ ಅಂತಾರೆ. ಹಂಗೆ ಹಳ್ಳಿಗಾಡಿನಲ್ಲಿ ಎಲ್ಲರ ಮಕ್ಕಳು ಇವತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಬೇಕು, LKG UKG ಇಂದಲೇ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿಸ್ಬೇಕು ಅಂತ ಒಬ್ಬ ಗಾರೆ ಕೆಲಸ ಕಾರ್ಮಿಕ ಕೂಡ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲೇನಾಗಿದೆ ಗೊತ್ತಾ, ಒಂದು ಊರಿಗೆ 50 ರಿಂದ 60 ತಾಲೂಕು ಕೇಂದ್ರದಿಂದ ವ್ಯಾನ್ಗಳು ಬರ್ತವೆ. 50 ರಿಂದ 60 ಬಂದು ನಿಂತ್ಕೊತವೆ ಕಾನ್ವೆಂಟಿಗೆ ಕರ್ಕೊಂಡು ಹೋಗಕ್ಕೆ. ಆ ಕಾನ್ವೆಂಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪುನಃ ಇಷ್ಟು ಉದ್ದ ಇರುತ್ತೆ UKG LKG ಮಗು, ಅದನ್ನೂ ಸಹಿತ ಕರ್ಕೊಂಡು ಹೋಗ್ತಾರೆ. ನಾನು ಕಳೆದ ಸಾರಿ ಇದ್ರ ಬಗ್ಗೆ ಭಾಷಣ ಮಾಡಿದಾಗ ಹೇಳಿದ್ರು, ಮುಖ್ಯಮಂತ್ರಿಗಳು ಸ್ಪಂದಿಸಿ 2,500 ಕೋಟಿ ಕೊಟ್ಟರು. ಈ ಸಾರಿನೂ ಕೊಟ್ಟಿದ್ದಾರೆ. ನಮ್ಮ ವಿದ್ಯಾಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆ ಏನಾದರೂ ಮಾಡಿ ಕಾಯಕಲ್ಪ ಕಲ್ಪಿಸ್ಬೇಕು ಅಂತ ಮಾಡಿದ್ದಾರೆ. ಇವತ್ತು ಆ ಬಡವರು ಯಾರು ಮೈಕ್ರೋ ಸಾಲ ಮಾಡಿರೋ ಮಹಿಳೆಯರು ಅಂತೇಳಿ ಹೇಳ್ತಾ ಇದ್ರಲ್ಲ, ಯಾಕೆ ಮೈಕ್ರೋ ಸಾಲ ಮಾಡಿದ್ರು ಗೊತ್ತಾ? ಮಹಿಳೆಯರು ಅವ್ರ ಮಕ್ಕಳಿಗೆ ತಿಂಗಳಾಯ್ತು ಅಂದ್ರೆ ವ್ಯಾನ್ ಇನ್ಚಾರ್ಜು, ಕಾನ್ವೆಂಟ್ಗೆ ಫೀಸು, ಇದನ್ನ ಕಟ್ಟಕ್ಕೋಸ್ಕರ ಮಾಡ್ತಾ ಇದ್ರು ಹೆಂಗಸರುಗಳು ಸಾಲನ, ಮೈಕ್ರೋ ಸಾಲನ. ಅದನ್ನು ತಪ್ಪಿಸ್ಬೇಕು. ಇವತ್ತು ಒಂದು ಕೇಂದ್ರದಲ್ಲಿ KPSC ಶಾಲೆ ಮಾಡಿ UKG LKG ಇಂದ ಹಿಡಿದು ಅಪ್ ಟು PUC ವರೆಗೆ ಒಂದು ಕೇಂದ್ರದಲ್ಲಿ ಒಂದು ಊರಿನಲ್ಲಿ ತಗೊಂಡು ಆ ಗ್ರಾಮಗಳಿಂದ ಮಕ್ಕಳನ್ನ ಸರ್ಕಾರಿ ಸ್ವಂತ ವಾಹನದಲ್ಲಿ ತಂದು ಅವ್ರಿಗೆ ಬಿಸಿ ಊಟ ಹಾಕಿ ಅವ್ರಿಗೆ ಇಂಗ್ಲಿಷ್ ಕಳಿಸೋದಕ್ಕಿಂತ ಪುಣ್ಯ ಏನಾರ ಆಯ್ತಾ ಸ್ವಾಮಿ ವಿದ್ಯಾಕ್ಷೇತ್ರದಲ್ಲಿ ಇದೆಯಾ? ಅಧ್ಯಕ್ಷರೇ, ಇನ್ ಬಾಕಿ ಬಗ್ಗೆ ಆಮೇಲೆ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ಆ KPS ಶಾಲೆದೊಳಗ ಟೀಚರ್ಸ್ ಯಾರು ಅಧ್ಯಕ್ಷರೇ? ಮತ್ತೆ ಮಾತಾಡಿ, ಯಾರು? ನಾವು ನೀವು ಚರ್ಚೆ ಮಾಡಬೇಡಿ, ನೀವು ಚರ್ಚೆಗೆ ಮಾಡ್ತೀವಿ. ಚರ್ಚೆ ಮಾಡಬಾರ್ದಪ್ಪ. ಅಲ್ಲ ಅಧ್ಯಕ್ಷರೇ, ಅಲ್ಲಿ ಕಲ್ಸೋರು ಯಾರು ಅಧ್ಯಕ್ಷರೇ? ನೀನ್ ಶಿಕ್ಷಕರು ಯಾಕೆ ಮತ್ತೆ ಚರ್ಚೆ ಮಾಡಿ ಮಾತಾಡುವಾಗ? ಅಲ್ಲ, ಇದನ್ನು ತೊಂದರೆ ಹೇಳಬೇಕಲ್ಲ. ನೀವು ಮಾತಾಡಿ. KPS ಶಾಲೆಗಳು ಆಯ್ತು ಕೂಡಲೇ ಸರ್, ನೀವು ಮಾತಾಡಿ. ಸಚಿವರಿಗೆ ಧನ್ಯವಾದ ಹೇಳಿ. ನೋಡಿ, ಅನಗತ್ಯವಾಗಿ ಮಾತಾಡಬೇಡಿ. ಐ ಆಮ್ ಟೆಲಿಂಗ್ ಯು, ನಾನು ಹೇಳ್ದು ಕೇಳಿ. ನೀವು ಫಸ್ಟ್ ಟೈಮ್ MLA, ನಾನು ಹೇಳ್ದು ಕೇಳಿಯಪ್ಪ. ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ನಾನು ಹೇಳ್ಬೇಕಂತಲ್ಲ ನಿಮ್ಗೆ. ಒಂದ್ ಸೆಕೆಂಡ್, ನಿಮ್ಗೆ ಯಾಕೆ ಚಲೋ ಆಗಿದೆ? KPS ಶಾಲೆಗಳು ಮಾಡ್ಲತ್ತೀರಿ, ಶಿಕ್ಷಕರು ನಾನು ಹೇಳ್ದು ಕೇಳಿ. ಮಕ್ಕಳಿಗೆ ಇಂಗ್ಲಿಷ್ ಕಲ್ಸೋರು ಯಾರು? ಆಯ್ತು, ಒಂದ್ ಸೆಕೆಂಡ್. ಮಕ್ಕಳು ಇಂಗ್ಲಿಷ್ ಕಲ್ಸೋರು ಯಾರು ಹೇಳ್ಬೇಕಲ್ಲ ಸರ್ಕಾರ ನಮ್ಗೆ. ನಾನು ಹೇಳ್ತೇನೆ, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಐ ಆಮ್ ಟೆಲಿಂಗ್, ಕೂತ್ಕೊಳ್ಳಿ. ನಾನೆಲ್ಲ ಸದಸ್ಯರು ಹೇಳೋದಿಷ್ಟೇ, ಇದು ಬಜೆಟ್ನಲ್ಲಿ ಆ ಸದಸ್ಯರು ಮಾತಾಡ್ತಾರೆ. ಆ ಸದಸ್ಯರು ಮಾತಾಡುವಾಗ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ ವಿಚಾರ ಇಲ್ಲ. ನಾನು ನಿಮಗೆ ಈ ವಿಚಾರದಲ್ಲಿ ಏನು ಹೇಳಬೇಕು, ನಾನು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಇದನ್ನೆಲ್ಲ ನೀವು ಹೇಳಿ. ನೀವು ಇದನ್ನೆಲ್ಲ ಈಗ ಮತ್ತೆ ನಾಳೆ ಮಾತು ಏನ್ ಮಾತಾಡ್ತೀರಿ ನೀವು? ಅಧ್ಯಕ್ಷರೇ, ನಾನು ಟೀಚರ್ ಕೆಲಸ ಮಾಡಿ ತಾವು ಕೊಟ್ಟಂತ KPS ಶಾಲೆಗಳೊಳಗ ಕಲ್ಸಕ್ ಶಿಕ್ಷಣ. ಆಯ್ತು, ನೀವು ಮಾತಾಡಿ. ಇದನ್ನು ತಮ್ಗೆ ಗೊತ್ತಾಗಬೇಕಲ್ಲ, ನಾನು ಸದನ ಕೇಳಬೇಕಲ್ಲ. ಆಯ್ತು, ನೀವು ಮಾತಾಡಿ. ಅರೆ, ಮಕ್ಕಳ ಭವಿಷ್ಯ ನೀವು ಮಾತಾಡಿ. ಮತ್ತೆ ಮಾತಾಡಪ್ಪ. ನೀವೆಲ್ಲ ಈಗ ಮತ್ತೆ ನೀವೇನು ಮಾತಾಡ್ತೀರಿ? ಅಲ್ಲ, ಈಗ ಮಾತಾಡಿದ್ರೆ ಏನ್ ದೊಡ್ಡ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದೇ ನಿಮಿಷ ನಮ್ಮ ಸ್ನೇಹಿತರು ಸಲ್ಗಾರ್ ಅವರು ಹೇಳಿದ್ದು, ಅವ್ರೇನು ಅಲ್ಲಲ್ಲ, ಒಂದ್ ನಿಮಿಷ, ಅವ್ರು ಹೇಳಿದ್ದೇನು, ಈಗ ಇಂಗ್ಲಿಷ್ ಕಲ್ಚರ್ ಬೇಕಲ್ಲ, ನಿಜ. ನಮ್ಮ ಪ್ರೈಮರಿ ಸ್ಕೂಲ್ TCH ಮಾಡಿರ್ತಕ್ಕಂಥವ್ರಿಗೆ ಇಂಗ್ಲಿಷಿನ ಜ್ಞಾನ ಇಲ್ಲ. ಅದಕ್ಕೋಸ್ಕರಲೇ ಎಲ್ಲ ನಗರ ಪ್ರದೇಶಕ್ಕೆ ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದಾರೆ. ಆದರೆ ಈಗ ಮಾಡಿರ್ತಕ್ಕಂಥ ಕಾನೂನಿನಲ್ಲಿ ಇಂಗ್ಲಿಷ್ ಟೀಚರ್ಗಳನ್ನ ನೇಮಿಸಿ KPS ಶಾಲೆ ಮಾಡೋದು, ಅದಕ್ಕೆ ಬಜೆಟ್ನಲ್ಲಿ ಹಣ ಇಟ್ಟಿದ್ದಾರೆ. ಅದನ್ನು ತಿಳ್ಕೋಬೇಕು ತಾವು ಅಷ್ಟೇ. ಅಲ್ಲ, ಶಿವಲಿಂಗೇಗೌಡ್ರೆ, KPSC ಮಾನ್ಯ ಸಭಾಧ್ಯಕ್ಷರೇ, KPSC ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ಟೀಚರ್ಗಳು ಅಲ್ಲಿದ್ದಾರೆ KPSC ಶಾಲೆಗಳಲ್ಲಿ. ಅದು ಸರ್ಕಾರದ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ಆ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಾನು ನನ್ನ ಮೇಲೆ ಒಂದು ಗೋಟ ಅಂತ ಏನಾಗಿದೆ? ಕೂತ್ಕೊಳ್ಳಿ. ನೀವು ಶರಣ್, ಸಿಟ್ ಡೌನ್. ಏನ್ ಮಾತಾಡ್ತೀರಿ?
KPSC KPSC ಮಾಡೋದ್ ನೋಡಿದ್ರೆ ನೀವು ಶಾಲೆ ಬಗ್ಗೆ ಏನ್ ಮಾತಾಡ್ತೀರಿ, ಭೇಟಿ ಆಗಿ. ಶಾಲೆ ಮಕ್ಕಳಷ್ಟು ಶಿಸ್ತು ನಿಮ್ಗೆ ಇಲ್ಲ. ಶಾಲೆ ಬಗ್ಗೆ ಮಾತಾಡ್ತೀರಿ ನೀವು, ಮಕ್ಕಳ ಶಿಸ್ತು ಸ್ವಲ್ಪ ಕಲಿಯಿರಿ. ಸನ್ಮಾನ್ಯ ಅಧ್ಯಕ್ಷರೇ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು